ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಈಗ್ಲೂ ಒಳ್ಳೆ ಬೆಳ್ಳಿ ಬೊಂಬೆ ಹೊಡೆದಂಗೆ ಹೊಡಿತಾವಳೆ. ಈ ನನ್ನ ಮಗನಿಗೂ ಇವಳಿಗೂ ಒಂದು ಜೋಡಿನ. ಇಷ್ಟು ಚೆನ್ನಾಗಿರೋಳನ್ನ ಮಲ್ಡ್ರ್ ಮಾಡಿಸ್ಬೇಕು ಅನ್ನೋ ಕಿಚ್ಚು ಬರ್ಸ್ಬಿಟ್ನಲ್ಲ ಈ ಶಿವ. ಹೆಂಗಿದ್ಯಾ ಪಾರ್ವತಿ? ಗೌಡ್ರೆ, ಪಾರು ಆರೋಗ್ಯವಾಗಿ ನೆಮ್ಮದಿಯಾಗಿ ಖುಷಿಯಾಗವಳೆ. ನಿನ್ನನ್ ಕೇಳ್ದೆ ಅನ್ಲ, ಸುಮ್ಕಿರು. ಪಾರು ಮದ್ವೆಗ್ ಮುಂಚೆ ನೋಡಿದ್ದು, ಅದಾದ್ಮೇಲೆ ನೋಡ್ಲೇ ಇಲ್ಲ. ಹೆಂಗ್ ನೋಡಕೈತೈತೆ ಗೌಡ್ರೆ? ಮದ್ವೆ ಆದ್ಮೇಲೆ ಮಾಸಿ ಕಪ್ಲಿಗೆ ಕಾಲೇ ಇಟ್ಟಿಲ್ಲ ಅವಳು. ಸುಮ್ಕಿರ್ಲ ಶಿವು. ಪಾರ್ವತಿ, ನೀನ್ ಅನ್ಕೊಂಡಂಗೆ ಇವಾಗ ನೆಮ್ಮದಿಯಾಗಿದೀಯಾ? ಗೌಡ್ರೆ, ಪಾರು ಬೋ ನೆಮ್ಮದಿಯಾಗವಳೆ. ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ಅವಳು ಮನ್ಸಲ್ಲಿ ನೆಮ್ಮದಿ ಅನ್ನೋದು ಮನೆ ಮಾಡ್ಬಿಟ್ಟೈತೆ. ಓ ಶಿವ, ಸುಮ್ಕಿರು ಅಂದೆ. ಪಾರ್ವತಿ, ನಾನು ಆಗಿಂದ ಮಾತಾಡ್ತೀವಿ, ನಿನ್ ಮುಖಾನು ನೋಡದೆ ಆ ಕಡೆ ನೋಡ್ಕೊಂಡು ನಿಂತೀಯ. ಪಾರು, ಅಂತದ್ ಏನ್ ಮಾಡಿವ್ ನಿನ್ಗೆ? ಗೌಡ್ರೆ, ಎಲ್ಲದಕ್ಕೂ ನಾನೇ ಉತ್ತರ ಕೊಡ್ತಿಲ್ವಾ? ಯಾಕೆ ಸುಮ್ಕೆ ಟೆನ್ಷನ್? ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ. ನಾನು ಮಾತಾಡ್ತಿರೋದು ಅವಳ್ತವ, ನಿಂತವ ಅಲ್ಲ. ಯಾಕೆ ಪಾರ್ವತಿ, ಆಗಿಂದ ಮಾತಾಡ್ತೀವಿ, ನೀನೇನು ಹೇಳ್ತಾನೆ ಇಲ್ಲ. ಅಲ್ಲ, ನಾನು ಏನ್ ಮಾಡಿದ್ದೀನಿ ಅಂತ. ಗೌಡ್ರೆ, ಖುಷಿ ಸುಮ್ಕೇರಿ. ಏಯ್, ಆಗಿಂದ ಹೇಳ್ತೀವಿ, ಮತ್ತೆ ಮತ್ತೆ ಅದನ್ನೇ ಮತ್ತೆ ಹೋಗ್ಲಾ ಗಡಿಗೆ. ಕೆಲಸದವನ್ ತರ ಇರ್ಬೇಕು, ಯಜಮಾನ ಅನ್ಕೋಬೇಡ. ತಿರ್ಬೋಕಿ. ಇನ್ನೊಂದ್ ಕಿತ ನನ್ನ ದಾರಿಗೆ ಅಡ್ಡ ಬಂದ್ರೆ ಸಿಕ್ಕದಾಕ್ಬಿಡ್ತೀನಿ. ಬಿಕರಾಸಿ ನಾಯಿ. ಒಂದು ಹೊಸ ಫೊರ್ಕೆ ತಗೊಂಡ್ ಬನ್ನಿ. ತಗೊಳತ್ಗೆ ಏನೋ ಅಂದೆ, ಏನೋ ಅಂದೆ? ಪಾರ್ವತಿ, ಏನ್ ಮಾಡ್ತಿದೀಯಾ? ನಾನೇನಂದೆ? ನನ್ ಮಾವನ್ಗೆ ಏನೋ ಅಂದೆ. ನನ್ ಮಾವನ್ಗೆ ನನ್ ಮುಂದೆನೆ ಕೆಟ್ಟಾಗಿ ಮಾತಾಡ್ತೀಯನೋ ಬಿಕ್ನಾಸಿ ನಾಯಿ. ಯಾರ ಬಗ್ಗೆ ಮಾತಾಡ್ತಿದ್ಯೋ? ನೀನು ಕಣೋ ನಾಯಿ, ನೀನು. ನಮ್ಮ ಅಂಗಡಿಗೆ ಬಂದು ನನ್ ಮಾವನ್ನೇ ಬಿಕ್ನಾಸಿ ಅಂತೀಯನೋ ಬಿಕ್ನಾಸಿ. ನನ್ ಮಾವನ್ ಬಗ್ಗೆ ಏನೋ ಗೊತ್ತು ನಿನ್ಗೆ? ಏನ್ ಗೊತ್ತು ನಿನ್ಗೆ? ನನ್ ಮಾವನ್ ಕಾಲಿನ ಧೂಳ್ನ ನಿನ್ ಜೇಬಲ್ಲಿ ಇಟ್ಕೊಂಡು ಓಡಾಡು. ನೀನ್ ಮಾಡಿರೋ ಪಾಪ ಎಲ್ಲ ಕರ್ಗೋಗ್ಬಿಡತ್ತೆ. ಒಂದೇ ಒಂದ್ಸಲ ನಿನ್ ಹಣೆನ ನನ್ ಮಾವನ್ ಪಾದಕ್ ಸೋಕ್ಸ್ ನೋಡೋ, ನಿನ್ ಜನ್ಮ ಪಾವನಾಗೋಗುತ್ತೆ. ಅಂತ ತ್ಯಾಗ ಮೂರ್ತಿನ ಪಿಕ್ನಾಸಿ ಅಂತೇನೋ ಪಿಕ್ನಾಸಿ ನಾಯಿ. ಏನೋ ಅನ್ಕೊಂಡಿದ್ಯಾ? ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ? ಯಾವ ಮುಖ ಇಟ್ಕೊಂಡು ನನ್ ಜೊತೆ ಮಾತಾಡಕ್ ಬಂದಿದ್ಯೋ? ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ಏಯ್, ನಿನ್ ಜೊತೆ ನಾನಲ್ಲ, ಈ ಜಗತ್ತಲ್ಲಿ ಯಾವ ಹೆಣ್ಣಿಗೂ ನಿನ್ ಜೊತೆ ಬದುಕಕ್ಕಾಗಲ್ಲ ಕಣೋ. ಅಂತ ನೀಚ ನೀನು. ನೀನು ಒಬ್ನೇ ಅಲ್ಲ, ನಿನ್ನ ಇಡೀ ಫ್ಯಾಮಿಲಿನ ನೀಚ
ಸಮಾಧಾನ ಮಾಡ್ಕೊಬಾರ. ನಿಮ್ ಇಡೀ ಫ್ಯಾಮಿಲಿ ನನ್ ಮಾವನ್ ಒಂದ್ ರೋಮಕ್ಕೂ ಸಮ ಇಲ್ಲ. ಥು! ನನ್ ಮುಂದೆ ನಿಂತ್ಕೊಂಡು ನನ್ ಮಾವನ್ ಬಗ್ಗೆ ಇನ್ನೊಂದೇ ಒಂದ್ ಮಾತಾಡೋ ನೀನು. ಮಾತಾಡ್ ನೋಡು. ಏಯ್ ನನ್ ಮಾವ ಬರೀ ಮನುಷ್ಯ ಅಲ್ಲ ಕಣೋ, ದೇವ್ರು ಕಣೋ, ದೇವ್ರು. ದೇವ್ರ ಮುಂದೆ ನಿಂತ್ಕೊಂಡು ತಪ್ಪ ಮಾತಾಡ್ತೀಯಾ? ನಿನ್ನ ಸೀಳ್ಬಿಡ್ತೀನಿ ನಾನು. ಬಾರೋ ಏ ಗೌಡ್ರೆ, ಸುಮ್ಕೆ ಹೋಗಿ ಗೌಡ್ರೆ, ಪರ್ಕೆಲ್ಲ ಹೊಡೆದು ಎಣೆ ಎತ್ಬಿಡ್ತಾರೆ. ಹೋಗಿ ಗೌಡ್ರೆ, ಯಾ ಮಕ್ಕ ಬೇರೆ ನೋಡ್ತಾರೆ. ಹೋಗಿ ಗೌಡ್ರೆ. ನಿತ್ಕೊಳ್ಳೋ. ಎಲ್ಲಿಗೆ ಹೋಗ್ತಿದ್ಯಾ? ಇವತ್ ನಿನ್ ಜನ್ಮ ಜಾಲಾಡ್ಬಿಡ್ತೀನಿ. ನನ್ ಮಾವನ್ ಬಗ್ಗೆನೆ ಕೆಟ್ಟಾಗಿ ಮಾತಾಡ್ತೀಯಾ? ನೀ ಸಣ್ಣ ಮಗ್ರೆ, ಇನ್ನೊಂದ್ಸಲ ಈ ಕಡೆ ಬಾರೋ, ಅಡ್ಡ ಸಿಕ್ಕಾಕ್ಬಿಡ್ತೀನಿ. ಆಮೆ ಯಾಕೇನ್ರವ ಪರ್ಕೆ ತಗೊಂಡ್ ನಿಂತ್ಬಿಟ್ಲು. ಅಯ್ಯೋ ಹ, ನಾನೇ ಒಂದ್ ಚಡಕ್ ನಿಮ್ ಅದ್ಗೆ ನೋಡಿ ದಿಗ್ಲು ಬುದ್ಬಿಟ್ಟೆ ಅಂತೀನಿ. ಅಯ್ಯೋ ರಾಮ, ನಂಗೂ ಹಂಗೆ ಅನ್ಸ್ಬಿಡ್ತು. ನೋಡ್ಬೇಕಿತ್ತು ಪಾರುನ. ನಮ್ಮ ಅಂಗಡಿಗೆ ಬಂದು ನನ್ನ ಮಾವನೇ ಬಿಕ್ನಾಸಿ ಅಂತೇನೋ, ಬಿಕ್ನಾಸಿ. ಮೈ ಮೇಕೆ ಮಕ್ಕಳವ ಬಂದಂಗ ಆಡ್ಬಿಟ್ಲು. ನಾನು ಗೋಡಂಬಿ ಗೊರ್ಕೆ ಬೆಂಗಳೂರು 4 ಜನ ಹಿಡ್ಕೊಂಡಿದೀವಿ, ಅಲ್ಲಾಡ್ಸಕ್ಕಾಯ್ತಿಲ್ಲ ಅಂತೀನಿ. ಎಲ್ಲ ಮಾಸ್ತಿಕೊಪ್ಲು ಸೊಮೆಗೌಡನ್ ಬೋಡೆಗೆ ಬಿಸಿನೀರ್ ಕಾಯಿಸ್ಬಿಡ್ತಾಳೋ ಅಂತ ಭಯ ಬಿದ್ದೋದು. ಅಣ್ಣ ನಿಜವಾಗ್ಲೂ ಅದಕ್ಕೆ ಹೀಗೆಲ್ಲ ಮಾಡಿದ್ಲಾ? ಮತ್ತೆ ನಾನು ಇಲ್ಲೇನ್ ಚಂದ ಮಾಮನ್ ಕತೆ ಹೇಳ್ತೀವ್ನಾ, ದೀಟ ಹಾಕೊಂಡ್ರತ್ನ. ಆದ್ರೂ ಅಣ್ಣ ಡಾಕ್ಟರ್ ಓದಿರೋ ಅತ್ಗೆ ಡಾನ್ ಆಗ್ಬಿಟ್ಲು ಬಿಡು. ಏ ಅಕ್ಕ, ಡಾನ್ ಕೈಲಿ ಗನ್ ಇರುತ್ತೆ, ಪರ್ಕೆ ಅಲ್ಲ. ಕೊರ್ಕೆ ಹಿಡ್ದಿರೋ ಹೆಣ್ಣಿನ ಮುಂದೆ ಗನ್ ಹಿಡ್ದಿರೋ ಡಾನು ಸುಮ್ನೆ ಇರ್ಬೇಕು. ಹೌದೌದು, ಅದು ನಿಜಾನೇ. ಹೆಣ್ಮಕ್ಳಂದ್ರೆ ಏನ್ ಸುಮ್ನೆನಾ? ಆದ್ರೂ ಸಿಟಿಲ್ ಓದಿರೋ ನಮ್ಮ ಅತ್ತಿಗೆ ಒಳ್ಳೆ ನಲ್ಲಿ ನೀರ್ ಹಿಡಿಯಕ್ ಬಂದಿರೋ ಹೆಣ್ಮಕ್ಳ ತರ ಜಗಳ ಆಡಿದ್ರು ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲಪ್ಪ. ಆದ್ರೆ ಅಣ್ಣ, ಅತ್ಗೆ ಕೋಪ ಬಂದಿರೋದ್ ನಾವ್ ಯಾವತ್ತೂ ನೋಡೇ ಇಲ್ವಲ್ಲ. ಇವತ್ ನೋಡ್ಬೇಕಿತ್ತು. ಜ್ವರ ಬಂದು ಎಲ್ರು ಸಾಲ ಮಲ್ಕತ್ತಿದ್ರಿ. ಅಲ್ಲ ಅಣ್ಣ, ಇದೆಲ್ಲ ಹೇಗ್ ಸಾಧ್ಯ? ನಂಗೂ ಅದೇ ಗೊತ್ತಾಯ್ತಿಲ್ಲ ಅಂತೀನಿ. ಆದ್ರೆ ಒಂದು ವಿಷಯ ಗೊತ್ತಾಯ್ತು, ನಮ್ ಪಾರು ಗುಲಾಬಿ ಹೂವ ಇದ್ದಂಗೆ ಮೃದು. ಹಂಗಂತ ಕೈ ಹಾಕಕ್ ಹೋದ್ರ ಮುಳ್ಳು ಕುಚುಕ್ಕಂತ ಚುಚ್ಬಿಡ್ತೈತೆ. ಅಣ್ಣ, ಅದನ್ನ ಊರ್ ಜನ ಎಲ್ಲ ನೋಡ್ಬಿಟ್ರ? ನೋಡ್ತಿದ್ರ, ಎಲ್ಲ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಿದ್ರು. ಪಾಪ ನಮ್ ಪಾರುಗೆ ದೃಷ್ಟಿ ಆಗಿರ್ಬೇಕು. ರಾಣಿ, ನಿನ್ ಕೆಂಪ್ ನೀರ್ ತಕೊಬಂದು ದೃಷ್ಟಿ ತೆಗ್ದಾಕವ. ಸರಿ ಕಣ್ಣ, ತಕಬತ್ತೀನಿ. ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.